ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮನ್ನೆಲ್ಲ ಮೇಕಪ್ ಮಾಡ್ತಿದ್ರು. ನೀಟಾಗಿ ಹೇರ್ ಸ್ಟೈಲು, ಮೇಕಪ್ ಮತ್ತು ಸೀರೆನ ಉಡಿಸ್ಕೊಟ್ರು. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು. ನಾವು ಬೇಗನೆ ರೆಡಿಯಾಗಿ ಈಚೆ ಬಂದು ನೋಡಿದ್ರೆ ಹುಡುಗನ ಮನೆಯವರು ಮತ್ತು ಹುಡುಗಿ ಮನೆಯವರು ಇಬ್ಬರು ಕೂಡ ಹುಡುಗನ ಮಂದು ಮುಸ್ಕೊಳ್ಳೋಕ್ಕೆ ರೆಡಿಯಾಗಿ ನಿಂತಿದ್ರು. ನಾವು ಕೂಡ ಅವ್ರ ಜೊತೆ ಹೋಗಿ ನಿಂತ್ಕೊಂಡ್ವಿ. ನಮಗೆ ಇನ್ನೇನಪ್ಪ, ಇಬ್ಬರು ಕಡೆನೂ ಉಂಟು ನಾವು, ಯಾಕಂದರೆ ನಾವೇ ಹುಡುಗ ಹುಡುಗಿನ ತೋರಿಸಿ ಮದುವೆ ಮಾಡಿದ್ದಲ್ವ. ಹಾಗಾಗಿ ನೋಡಿ, ನನ್ನ ಕೊನೆ ತಂಗಿ ಈ ಥರ ರೆಡಿಯಾಗಿದ್ದಾಳೆ. ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಹುಡುಗಿ ಮನೆ ಮತ್ತು ಹುಡುಗನ ಮನೆ ಕಳಸ ಪೂಜೆದು ಇತ್ತು. ಅಮ್ಮ ಮಾಡ್ತಾಯಿದ್ರು ಕಳಸ ಪೂಜೆನ. ನನಗಂತೂ ಸಖತ್ ಖುಷಿ ಇವನ್ನೆಲ್ಲ ನೋಡ್ತಿದ್ರೆ. ಇದೆಲ್ಲ ಆದಮೇಲೆ ಛತ್ರಿದೊಂದು ಜಗಳದ ಥರ ಮಾಡ್ತಾರೆ ಗೊತ್ತಾ, ಹುಡುಗಿ ಮನೆ ಗೆಲ್ಲುತ್ತಾ ಹುಡುಗನ ಮನೆ ಗೆಲ್ಲುತ್ತಾ. ಅದಂತೂ ನನಗಂತೂ ಸಖತ್ ಇಷ್ಟ. ನಮ್ಮ ಕಡೆ ಹುಡುಗಿ ಕಡೆಯಿಂದ ಸಂತೋಷನ ಇಟ್ಕೊಂಡಿದ್ರು, ಹುಡುಗನ ಕಡೆಯಿಂದ ನನ್ನ ಮೈದವರೇ ಇಟ್ಕೊಂಡಿದ್ರು. ಲಾಸ್ಟ್ ಗೆದ್ದಿದ್ದು ಹುಡುಗನ ಮನೆಯೇ. ಇನ್ನೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಹುಡುಗನ ಚೌಟ್ರಿ ಒಳಗಡೆ ಕರ್ಕೊಂಡು ಬರ್ತಾಯಿದ್ರು. ಹುಡುಗಿ ಮನೆಯವರು ಮತ್ತು ಹುಡುಗನ ಮನೆಯವರು ಎಲ್ಲರೂ ಕೂಡ ತುಂಬ್ದಂಗೆ ಹುಡುಗನ ಕರ್ಕೊಂಡು ಬರ್ತಾಯಿದ್ರು. ಇದು ನೋಡೋಕ್ಕೆ ಏನೋ ಒಂಥರ ಖುಷಿ ಉಂಟು. ಎಲ್ಲರೂ ಹೆಣ್ಮಕ್ಳು ನೋಡಿ, ಒಬ್ರಿಗಿಂತ ಒಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ. ನನ್ನ ಮಗಳು ಫೈನಲಿ ಈ ಥರ ರೆಡಿಯಾಗಿದ್ದರು. ಮೇಡಮ್ಮು ಫಸ್ಟೇ ಹೇಳಿದೆ, ನೀಟಾಗಿ ರೆಡಿ ಆದಮೇಲೆ ತುಂಬ ಮೇಕಪ್ ಎಲ್ಲ ಹಾಳು ಮಾಡ್ಕೋಬಾರ್ದು ಅಂತ. ಅಲ್ಲಿಂದ ಇನ್ನು ಆರತಿಗಳೇನೇನೋ ಇತ್ತಲ್ವ, ಬೆಲ್ಲದ ಆರತಿ ಮತ್ತು ಅರಿಶಿಣದ ನೀರು ಆರತಿ ಎಲ್ಲ, ಅದನ್ನೆಲ್ಲ ಮಾಡ್ತಾಯಿದ್ರು. ಇವತ್ತು ಹುಡುಗನಿಗೆ ಒಳ್ಳೆ ಖರ್ಚಿರುತ್ತೆ. ಯಾಕಂದರೆ ಹುಡುಗನ ಮನೆಯವರು ಆರತಿ ಮಾಡಿದ್ರೆ, ಕಾಲು ತೊಳೆದ್ರೆ ಇವಕ್ಕೆಲ್ಲ ಅಮೌಂಟ್ನ ಕೊಡ್ತಾ ಇರಬೇಕು. ನಾನು ರೇಗಿಸ್ತಾ ಇದ್ದೆ 500 ಕೊಡಬೇಕು ಅಂತ ನಮ್ಮ ಅಣ್ಣನಿಗೆ. ಹುಡುಗಂಗೆ ವಾಚು ಮತ್ತು ಉಂಗುರ, ಬಟ್ಟೆ ಎಲ್ಲ ಕೊಟ್ಟರು. ಅದಾದಮೇಲೆ ಆರತಿ ಮಾಡಿಕೊಂಡು ಡೈರೆಕ್ಟ್ ಒಳಗಡೆ ಕರ್ಕೊಂಬರೋಕ್ಕೆ ಬರ್ತಾಯಿದ್ರು. ನಮ್ಮ ಸಾನಿಕಾ ಸ್ವಲ್ಪ ಡಲ್ ಆಗಿದ್ಲು. ಇಷ್ಟಿನ ತನಕ ಅಮ್ಮನ ಮನೆ ಖುಷಿಯಾಗಿದ್ಲು, ಇನ್ಮೇಲೂ ಖುಷಿಯಾಗಿರ್ತಾಳೆ. ಆದರೆ ಹೆಣ್ಮಕ್ಳು ಎಷ್ಟೇ ಖುಷಿಯಾಗಿ ಗಂಡನ ಮನೆ ನೋಡಿಕೊಂಡ್ರೆ ಅಮ್ಮನ ಮನೆಯೇ ಅನಿಸುತ್ತೆ ಕೆಲವೊಂದು ಸಲ. ಗಿಣಿ ಇಷ್ಟಿನ ಗಂಟೆ ಅರಮನೆಯಲ್ಲಿತ್ತು, ಈಗ ಪಂಜರದಿಂದ ಹೊರಗಿದೆ ಅನ್ನೋ ಹಾಗೆ. ನಮ್ಮ ಹೆಣ್ಮಕ್ಳುಗಳಷ್ಟೇ, ಅಮ್ಮನ ಮನೆ ಇದ್ದಾಗ ಏನೋ ಒಂಥರ ಖುಷಿ. ಅಲ್ಲಿಂದ ಡೈರೆಕ್ಟ್ ಇವಾಗ ದಾರ ಮುಹೂರ್ತಕ್ಕೆ ಅಣ್ಣನ ಕರ್ಕೊಬಂದು ಹಸೆ ಮಣೆ ಮೇಲೆ ನಿಲ್ಲಿಸ್ತಾಯಿದ್ರು. ಇನ್ನು ನಮ್ಮ ಸಾನಿಕಾ ರೆಡಿಯಾಗಿ ಇನ್ನೂ ಈಚೆ ಕರ್ಕೊಬಂದಿರಲಿಲ್ಲ. ನನಗಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು, ಒಳ್ಳೆ ಕ್ಯೂಟಾಗಿ. ಇವನು ನೋಡಿದ್ರೆ ಶೂನೇ ಬಿಚ್ಚಿಲ್ಲ, ಸುಮ್ಮನೆ ಮಂಟಪದ ಸುತ್ತ ಸುತ್ತಾನೆ ಇದೆ. ನಾವು ಎಷ್ಟು ಹೇಳಿದ್ರು ನಮ್ಮ ಮಾತೇ ಕೇಳ್ತಾ ಇರಲಿಲ್ಲ. ಆದರೂ ಕೂಡ ಪರವಾಗಿಲ್ಲ ಹೋಗಪ್ಪ ಅಂತ ಅಂದ್ವಿ. ಅಲ್ಲಿಂದ ಇನ್ನು ನಮ್ಮ ಹುಡುಗಿನ ಕರ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಬರ್ತಾಯಿದ್ರು. ದಾರ ಮುಹೂರ್ತಕ್ಕೆ ಏನು ಲೇಟ್ ಆಗಿಬಿಡುತ್ತೆ ಅಂತ. ನಮ್ಮ ಹುಡುಗಿ ಫೈನಲಿ ಈ ಥರ ರೆಡಿಯಾಗಿದ್ದಾಳೆ ನೋಡಿ. ತುಂಬ ಚೆನ್ನಾಗೇ ಕಾಣಿಸ್ತಿದ್ಲು, ಆದರೆ ಸ್ವಲ್ಪ ಬೇಜಾರಿತ್ತು ಅವಳಿಗೆ. ಕಟ್ಸಿದಾಯಿತು, ಕೈ ನೀರೆಲ್ಲ ಬಿಡಿಸಿದ್ಮೇಲೆ ಇದು ಕಾಯ್ದು ಒಂದು ಏನೋ ಸಂಪ್ರದಾಯಕ ಇರುತ್ತಲ್ವ, ಅವುಗಳನ್ನೆಲ್ಲ ಮಾಡ್ತಾಯಿದ್ರು. ನನ್ನ ತಂಗಿ 2ನೇ ತಂಗಿ ಫೈನಲಿ ಈ ಥರ ರೆಡಿಯಾಗಿದ್ಲು. ನನ್ನ 3ನೇ ತಂಗಿ ಈ ಥರ ರೆಡಿಯಾಗಿಲ್ಲ. ಅವ್ನ ಮಗ ಬೇರೆ ಅಳ್ತಾನೇ ಇದ್ದ ನಾನ್ ಸ್ಟಾಪು. ಅದರಿಂದ ಊಟ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ರಿಸೆಪ್ಷನ್ಗೆ ಹುಡುಗ ಹುಡುಗಿ ಎಲ್ಲ ರೆಡಿಯಾಗಿದ್ರು. ಫೈನಲಿ ನಾವೆಲ್ಲ ಈ ಥರ ರೆಡಿಯಾಗಿದ್ವಿ. ಅಲ್ಲಿಂದ ಹುಡುಗಿನ ಹುಟ್ಟಿದ ಊರಲ್ಲಿ ನದಿಯಿಲ್ಲ, ಮಗಳೇ ಮಗಳು ಎಂದಿಗೂ ಮನೆಗಲ್ಲ. ತಾಳಿ ಕಂಡ ನಾರೀನು ತವರು ಮನೆ ಹಾಕು ಬೆನ್ನು ತಾವರೆಗೂ ಶಿವನಿಗೆ. ಕೆಲವೊಂದು ಸಲ ಹೆಣ್ಮಕ್ಳುಗಳು ಈ ಥರ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಎತ್ತವ್ರಿಗಂತೂ ಸಖತ್, ಹುಡುಗಿ ಮನೆಯವ್ರಿಗೆ ನಮಗಂತೂ ಸ್ವಲ್ಪ ಅಳುನೇ ಬತ್ತು. ಇದಾಗಿತ್ತು ವಿಡಿಯೋ. ಮತ್ತೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.